ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ತಂಗಿ ಮಾವನವರ ಒಂದು ಮಣ್ಣಿರೋದ್ರಿಂದ ಅಪ್ಪಾಜಿ ಅಮ್ಮ ಇಬ್ಬರು ಹೋಗಿದ್ದಾರೆ ಅಲ್ಲಿಗೆ. ನೆನ್ನೆ ಅಮ್ಮ ಹೋಗಿದ್ರು, ಅಪ್ಪಾಜಿ ಕೂಡ ಹೋಗಿದ್ರು ಜೊತೆಯಲ್ಲಿ. ಬಟ್ ನೈಟು ನಾನಿಲ್ಲಿ ಒಬ್ಬಳೆ ಅಂತ ಹೇಳಿ ಅಪ್ಪಾಜಿ ಇಲ್ಲಿಗೆ ಬಂದು ಉಳ್ಕೊಂಡು ಇವಾಗ ಮಾರ್ನಿಂಗ್ ಅವರು ಕೂಡ ಹೋಗಿದ್ದಾರೆ. ಸೊ ಮನೆ ಕೆಲಸಗಳೆಲ್ಲ ಮುಗೀತು, ಕಸ ಗುಡಿಸಿದ್ದು ಎಲ್ಲ ಕಂಪ್ಲೀಟಾಗಿ. ಇವಾಗ ತಿಂಡಿನ ಮಾಡಬೇಕು. ತಿಂಡಿಗೆ ನೀರುಪ್ಪಿಟ್ಟನ್ನ ಮಾಡೋಣ ಅಂತ ಇದ್ದೀನಿ. ಹೋಟೆಲ್ಗಳಲ್ಲೆಲ್ಲ ಸಿಗುತ್ತಲ್ಲ ನೀರುಪ್ಪಿಟ್ಟು, ಅದನ್ನು. ಸೊ ತಿಂಡಿ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಳ್ಬೇಕು, ಪೂಜೆನ ಮಾಡಬೇಕು. ಪಾಪು ಮಲಗಿದ್ದಾಗ ಆ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಇವಾಗ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಸ್ವಲ್ಪ ಲೇಟ್ ಆದರೆ ಕೂಡ ನನಗೆ ಕಷ್ಟ ಆಗುತ್ತೆ, ತಲೆ ಸುತ್ತ ಬರುತ್ತೆ. ಸೊ ಹಾಗಾಗಿ ತಿಂಡಿನ ತುಂಬ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೀರುಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ನೀರುಪ್ಪಿಟ್ಟು ಮಾಡೋದಕ್ಕೆ ಫಸ್ಟು ಒಂದು ಬಾಣಲೆನ ಇಟ್ಕೊಳ್ಳಿ. ಸ್ಟವನ್ನು ಆನ್ ಮಾಡಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆಗಬೇಕು. ಈಗ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ. ಜೀರಿಗೆ ಕೂಡ ಸಿಡಿತಾ ಇದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದಿನ ಬೇಳೆನ ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಬೋದು. ನಾನಿಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರೋದ್ರಿಂದ ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಸಣ್ಣಗೆ ಹಚ್ಚಿದ ಟೊಮೆಟೊನ ಸೇರಿಸ್ಕೊಂಡು ಎಲ್ಲವೂ ಕೂಡ ಫ್ರೈ ಆದ ನಂತರ ಇದಕ್ಕೆ ಒಂದು 2ರಿಂದ 3 ಲೋಟ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಇದೆ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಬೆಂದ ನಂತರ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಮತ್ತು ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ರವೆಯನ್ನು ಸೇರಿಸ್ಕೊಳ್ಬೇಕು. 2 ಕಪ್ಪು ನೀರಿಗೆ 1/4 ಕಪ್ಪಷ್ಟು ರವೆ ಹಾಕಿದ್ರೆ ಸಾಕಾಗುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿಯಾಗುತ್ತೆ ಉಪ್ಪಿಟ್ಟು. ನೀರು ಉಪ್ಪಿಟ್ಟಿಗೆ ಇಷ್ಟೇ, ತುಂಬ ತೆಳುವಾಗಿ ಬರಬೇಕು, ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲಿ, ಕೆಲವೊಂದು ಹೋಟೆಲ್ಗಳಲ್ಲಿ ಇದು ತುಂಬಾ ಫೇಮಸ್ ಇರುತ್ತೆ. ಟೇಸ್ಟ್ ಕೂಡ ಅಷ್ಟೇ. ಕೆಲವೊಬ್ಬರಿಗೆ ಉಪ್ಪಿಟ್ಟು ತಿನ್ನೋವಂಥವ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ತಿಂಡಿ ಎಲ್ಲ ಮಾಡಿದ್ದು ಮುಗೀತು. ಸ್ವಲ್ಪ ಇಲ್ಲಿ ಎಲ್ಲ ಕ್ಲೀನಿಂಗ್ ಇತ್ತು, ಈರುಳ್ಳಿ ಎಲ್ಲ ಹಚ್ಚಿರೋವಂಥದ್ದು ಎಲ್ಲದು, ಅದನ್ನೆಲ್ಲ ಗಲೀಜೆಲ್ಲ ತೆಗ್ದಾಕ್ತಿದ್ದೆ. ಪಾಪು ಸುಮ್ಮನೆ ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದ. ಮೇನ್ ಡೋರ್ನ ಲಾಕ್ ಮಾಡಿರ್ತೀವಿ, ಹಾಗೆ ರೂಮ್ಗಳು ಎಲ್ಲ ಡೋರ್ಗಳನ್ನ ಕೂಡ ಕ್ಲೋಸ್ ಮಾಡಿ ಲಾಕ್ ಮಾಡಿರ್ತೀನಿ. ಸೊ ಎಲ್ಲಿ ಕೂಡ ಹೋಗೋದಿಲ್ಲ. ಅವನಿಗೆ ಆಟ ಸಾಮಾನೆಲ್ಲ ಕೊಟ್ಟು ಕೂರಿಸಿದ್ದೆ, ಅವನು ಅಲ್ಲಿನೇ ಆಟ ಆಡ್ತಾ ಇದ್ದ. ಬೆಳಗಿನ ತಿಂಡಿನ ಸ್ವಲ್ಪ ನಾನು 8:30 ಅಷ್ಟರಲ್ಲೇ ಮುಗಿಸ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ತಿಂಡಿನ ಬೇಗ ಮಾಡ್ಕೊಂಡಿದ್ದೆ. ಪಾಪು ಕೂಡ ಬೇಗನೆ ತಿಂಡಿ ತಿಂತಾನೆ. ಅವನು ಇವಾಗ ಮಾರ್ನಿಂಗ್ ಟೈಮ್ನಲ್ಲಿ ಹಾಲು ಕುಡಿಯೋದನ್ನು ನಿಲ್ಲಿಸಿದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಹಾಲನ್ನೇನು ಕುಡಿತಾ ಇಲ್ಲ, ಬೇಡ ಅಂತ ಹೇಳಿ ಹಠ ಮಾಡ್ತಾನೆ. ಉಪ್ಪಿಟ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನು ಕೂಡ ಹೋಗಿ ಮುಖ ತೊಳ್ಕೊಂಡು ಪಾಪುಗೆ ಕೂಡ ಫೇಸ್ ವಾಶ್ ಮಾಡಿಸಿ ಅವನಿಗೆ ಕೂಡ ನಾನು ಸ್ವಲ್ಪ ಹಲ್ಲನ್ನು ಉಜ್ತೀನಿ. ಅಂದರೆ ಬ್ರಷಿಂದ ಅಲ್ಲ, ಕೈಯಲ್ಲಿನೇ ಸ್ವಲ್ಪ ಎಲ್ಲ ಕ್ಲೀನಾಗಿ ಅವನ ನಾಲಿಗೆ ಎಲ್ಲ ಕ್ಲೀನ್ ಮಾಡಿ ಮುಖ ತೊಳಿತೀನಿ. ಇನ್ನೂ ಅವನಿಗೆ ಟೂತ್ ಬ್ರಷನ್ನು ಇಂಟ್ರೊಡ್ಯೂಸ್ ಮಾಡಿಸಿಲ್ಲ. ಸೊ ಅವ್ನು ಕೇಳ್ತಾ ಇರ್ತಾನೆ ನಾವು ಹಲ್ಲುಜ್ಬೇಕಾದ್ರೆ ಎಲ್ಲ.
ಬಟ್ ನಾನು ಕೈಯಲ್ಲಿನೇ ಉಜ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಒಂದು 4 ಟೀತ್ ಮೇಲ್ಗಡೆ ಮತ್ತು ಒಂದು 3 ಟೀತ್ ಕೆಳಗಡೆ ಬಂದಿದ್ದಾವೆ. ಇವಾಗ ನಾನು ಕೂಡ ಅವನಿಗೆ ಬ್ರಷ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಇನ್ನು ತೊಗೊಂಡು ಬಂದಿಲ್ಲ ಅಷ್ಟೇ ಅವತ್ತು. ಇದಿಷ್ಟು ಕೆಲಸಗಳೆಲ್ಲ ಮುಗೀತು. ಸೊ ಇಲ್ಲಿ ನೋಡಿ, ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆ ಕೆಲಸ ಇತ್ತು. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಒಬ್ಬಳೇ ಇದ್ದಿದ್ದರಿಂದ ಏನು ಪಾತ್ರೆಗಳು ಸಹ ಆಗಿರಲಿಲ್ಲ. ನೈಟ್ ಕೂಡ ಊಟ ಮಾಡಿರೋ ಅಂಥದ್ದನ್ನೆಲ್ಲ ನೈಟೇ ತೊಳೆದಿಟ್ಟಿದ್ದೆ. ಸೊ ಇದು ಮಾರ್ನಿಂಗ್ ಏನು ಎಕ್ಸ್ಟ್ರಾ ಇತ್ತು ಅದೆಲ್ಲ ಸ್ವಲ್ಪ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದ್ರಿಂದ ಸ್ವಲ್ಪ ಕಾಲು ನೋವು ಬರುತ್ತೆ. ಅಂದರೆ ಪ್ರೆಗ್ನೆನ್ಸಿನಲ್ಲಿ ಬರೋವಂಥ ಕಾಲು ನೋವೇನಲ್ಲ. ನನಗೆ ಫಸ್ಟು ಒಂದು ಸಲ ಕಾಲು ಉಳುಕಿ ಅದು ತುಂಬಾ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದನ್ನು ಮತ್ತೆ ಎಲ್ಲೂ ಹಾಸ್ಪಿಟಲ್ಗೆ ತೋರಿಸ್ಕೊಂಡಿರಲಿಲ್ಲ, ಸರಿ ಹೋಗಿತ್ತು. ಬಟ್ ಇವಾಗ ಮತ್ತೆ ಅದು ಪ್ರಾಬ್ಲಮ್ ಆಗ್ತಾನೇ ಇದೆ. ಇವಾಗ ಏನಂದರೆ ಎಕ್ಸ್ರೇ ಏನು ಮಾಡಿಸೋ ಹಾಗಿಲ್ಲ, ಯಾವುದೇ ಕೂಡ ಒಂದು ಟ್ಯಾಬ್ಲೆಟನ್ನು ತೊಗೊಳ್ಳೋ ಹಾಗಿಲ್ಲ ಪೇಯ್ನ್ಗೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಪೇಯ್ನ್ ಬಂದರೆ ತಡ್ಕೊಳ್ಬೇಕು ಅಷ್ಟೇ. ಆವಾಗಲೇ ತೋರಿಸ್ಕೊಂಡಿದ್ರೆ ಎಷ್ಟು ಬೆಟರ್ ಆಗಿರ್ತಿತ್ತು ಅನಿಸುತ್ತೆ. ಇವಾಗ ಪಾಪನ ನೋಡಿಕೊಂಡು ನಾನು ಕೂಡ ಎಲ್ಲದನ್ನು ಮಾಡ್ಕೊಳ್ಳೋದು ಕಷ್ಟ ಅನಿಸುತ್ತೆ. ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಕಾಲು ಕೂಡ ಸ್ವಲ್ಪ ಊತ ಬರುತ್ತೆ. ಸೊ ಅದಕ್ಕೋಸ್ಕರ ಏನೇನು ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನೀರು ಉಪ್ಪಿಟ್ಟು, ಈ ಥರ ತೆಳುವಾಗಿರೋವಂಥ ಉಪ್ಪಿಟ್ಟು ನನಗೆ ಮತ್ತು ನಮ್ಮ ಅಪ್ಪಂಗೆ ಇಷ್ಟ ಆಗುತ್ತೆ. ಬೇರೆ ಯಾರು ಕೂಡ ಇಷ್ಟಪಡೋದಿಲ್ಲ. ನಾವು ಯಾವತ್ತಾದರೂ ಒಂದೊಂದು ದಿನ ಒಂದು ಉಪ್ಪಿಟ್ಟನ್ನು ಈ ರೀತಿ ಮಾಡಿಕೊಂಡು ತಿಂತಾಯಿರ್ತೀವಿ. ಸೊ ಪಾಪು ಕೂಡ ಸೇಮ್ ಇದೇನೆ, ಅವನಿಗೆ ಬೇರೆ ಏನು ತಿಂಡಿ ಮಾಡೋದಕ್ಕೆ ಹೋಗಲ್ಲ. ನಾವೇನು ತಿಂಡಿ ಮಾಡ್ತೀವೋ ಅದನ್ನೇ ಅವನು ಕೂಡ ತಿಂತಾನೆ. ನಾನು ತಿಂಡಿನ ತಿಂತಾ ಅವನಿಗೂ ಕೂಡ ತಿಂಡಿನ ತಿನ್ನಿಸ್ದೆ ಅಲ್ಲೇ. ಅವನು ಬಂದು ತಿಂತಾ ಇದ್ದ. ಒಂದು ಸಲ ತಿನ್ನೋದು, ಒಂದು ಸಲ ಟಿ ವಿ ಹತ್ರ ಹೋಗೋದು ಮಾಡ್ತಾಯಿದ್ದ. ಟಿ ವಿನ ಜಾಸ್ತಿ ಅವನಿಗೆ ತೋರಿಸೋದಿಲ್ಲ, ಆಫ್ ಮಾಡ್ತೀವಿ. ಅಡ್ವರ್ಟೈಸ್ಮೆಂಟ್ ಬಂದರೆ ಮಾತ್ರ ಹೋಗಿ ನೋಡ್ತಾನೆ, ಇನ್ನಿದ್ದಂತೆ ಏನು ನೋಡೋದಿಲ್ಲ. ಬಟ್ ಆದ್ರೂ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಅಡ್ವರ್ಟೈಸ್ ಬಂದಾಗ ಬೇರೆ ಚಾನಲ್ ಚೇಂಜ್ ಮಾಡೋವಂಥದ್ದು, ಇಲ್ಲಾಂದರೆ ಟಿ ವಿನ ಆಫ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಅಷ್ಟೊಂದು ಟಿ ವಿ ಹುಚ್ಚು ಯಾರಿಗೂ ಇಲ್ಲ. ಸೊ ಬೆಳಗಿನ ತಿಂಡಿನ ತಿಂದ್ಕೊಂಡು ಫ್ರೂಟ್ಸ್ ಎಲ್ಲ ತಿಂದೆ. ಫ್ರೂಟ್ಸ್ ಯಾವುದಿರುತ್ತೋ ಮನೆಯಲ್ಲಿ ಅದನ್ನೆಲ್ಲ ತಿಂತೀನಿ. ಡ್ರೈ ಫ್ರೂಟ್ಸ್ಗಳನ್ನೂ ಅಷ್ಟೇ. ಪಾಪುಗೆ ಈ ಸಲ ತಂದಿರೋದ್ರಲ್ಲಿ ಬ್ಲೂಬೆರೀಸ್ ತುಂಬ ಇಷ್ಟ ಆಗಿದೆ. ಅವನಂತೂ ಸಿಕ್ಕಾಪಟ್ಟೆ ತಿಂತಾ ಇದ್ದ. ಅವನೇ ಅರ್ಧ ಖಾಲಿ ಮಾಡಿದ್ದಾನೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲದನ್ನು ತಿನ್ನಿ, ಹೆಚ್ಚಿಗೆ ನೀರು ಕುಡೀರಿ. 2.5 ಲೀಟರ್ 3 ಲೀಟರ್ ಅಂತ ಹೇಳ್ತಾರೆ. ಅಷ್ಟೊಂದು ನೀರು ಕುಡಿದಾಗ ಊಟ ಕೂಡ ಸೇರೋದಿಲ್ಲ, ಬೇರೆ ಏನೂ ತಿನ್ನೋದಕ್ಕಾಗೋದಿಲ್ಲ. ಮೊದಲೇ ಮೂಡ್ ಸ್ವಿಂಗ್ಸ್ ಇರುತ್ತೆ. ಹಾಗೆಯೇ ಕೆಲವೊಂದಷ್ಟು ಆಹಾರಗಳು ಸೇರೋದಿಲ್ಲ ಈ ಟೈಮ್ನಲ್ಲಿ, ಇಷ್ಟ ಆಗೋದಿಲ್ಲ. ನನಗೆ ಸ್ಟಾರ್ಟಿಂಗಿಂದನೂ ಮಜ್ಜಿಗೆ ಇಷ್ಟ ಆಗ್ತಾಯಿಲ್ಲ, ಮತ್ತು ಆ್ಯಪಲ್ಸ್ ಇಷ್ಟ ಆಗ್ತಾಯಿಲ್ಲ. ತುಂಬಾ ಇಷ್ಟ ಆಗ್ತಾ ಇಲ್ಲದೆ ಇರೋವಂಥದ್ದು ಇದ್ದಾವೆ. ಸೊ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಆದಷ್ಟು ಎಲ್ಲ ರೀತಿಯಾದಂಥ ಪ್ರೋಟೀನ್ಸ್ ಕೂಡ ಸಿಗೋ ರೀತಿ ಎಲ್ಲದನ್ನು ತಿಂತೀನಿ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋವಂಥದ್ದು, ಬಿಸಿ ನೀರು, ಮತ್ತು ಸ್ವಲ್ಪ 1 ಲೋಟ ನೀರಷ್ಟು ಕುಡಿತೀನಿ. ಅದಾದಮೇಲೆ ಹಾಲು ಕುಡಿತೀನಿ. ಅದಾದಮೇಲೆ ಡೈರೆಕ್ಟ್ ತಿಂಡಿ ತಿನ್ನೋವಂಥದ್ದು. ಅದಾದಮೇಲೆ ಫ್ರೂಟ್ಸ್ನ ತಿಂತೀನಿ ಮಧ್ಯೆ ಒಂದು ಸಲ. ಮತ್ತು ಹಾಲು ಟೈಮ್ ಇದ್ದರೆ, ಹೊಟ್ಟೆ ಹಸ್ತಿದ್ರೆ ಕುಡಿಯೋವಂಥದ್ದು. ಮತ್ತು ಮಧ್ಯಾಹ್ನ ಊಟ, ಡ್ರೈ ಫ್ರೂಟ್ಸು, ಜ್ಯೂಸಸ್ಸು, ಮತ್ತು ಎಲ್ಮೋನಿಯಾ ಅನ್ನುವಂಥ ಸ್ಯಾಚೆಟನ್ನು ಕೊಟ್ಟಿದ್ದಾರಲ್ಲ ಅದನ್ನು ಕುಡಿಯುವಂಥದ್ದು. ಡೈಲಿ ಅದು ಒಂದು ಸ್ಯಾಚೆಟನ್ನು ಕುಡಿಬೇಕು. ಅದರ ಜೊತೆಗೆ ಮಾರ್ನಿಂಗ್ ಕೂಡ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಇದೆ ನನಗೆ, ಈವ್ನಿಂಗ್ ಕೂಡ ಇದೆ. ಮಧ್ಯಾಹ್ನ ಒಂದು ವಿಟಮಿನ್ ಟ್ಯಾಬ್ಲೆಟ್ ಇದೆ. ಅದರ ಜೊತೆಗೆ ಎಕೋಸ್ಪ್ರಿನ್ ಟ್ಯಾಬ್ಲೆಟ್ ಇದೆ. ಈವ್ನಿಂಗು ಒಂದು ಹೆಪಾರಿನ್ ಇಂಜೆಕ್ಷನ್ ಇದೆ. ಸೊ ಮೆಡಿಸನ್ಸ್ಗಳು ಕೂಡ ನನಗೆ ಜಾಸ್ತಿ ಇರುತ್ತೆ. ನಿದ್ದೆ ಕೂಡ ಬರ್ತಾ ಇರುತ್ತೆ. ಪಾಪುನ ಕೂಡ ಮ್ಯಾನೇಜ್ ಮಾಡಿಕೊಂಡು ಅವನು ಯಾವಾಗ ಮಲ್ಕೊಳ್ತಾನೆ ಅದೇ ಟೈಮ್ನಲ್ಲಿ ಮಲ್ಕೊಂಡ್ಬಿಡ್ತೀನಿ. ನಿದ್ದೆ ಬರಲಿ ಬರದೇ ಇರಲಿ, ಆದಷ್ಟು ಅದೇ ಟೈಮ್ನಲ್ಲಿ ಫುಲ್ ರೆಸ್ಟ್ ಮಾಡ್ತೀನಿ. ಬೇರೆ ಏನೇ ಕೆಲಸ ಇದ್ದರೂ ಕೂಡ ಆ ಟೈಮಲ್ಲಿ ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಆಚೆ ಬಂದು ನೋಡಿದ್ವಿ, ಇವತ್ತು ಗಣೇಶನ ಬಿಡೋದಿತ್ತು ಮನೆಯಲ್ಲಿ, ಅಂದರೆ ಊರಲ್ಲಿ, ನಮ್ಮೂರಲ್ಲಿ. ಸೊ ಅದಕ್ಕೆ ಅಂತ ಹೇಳಿ ಹೂವೆಲ್ಲ ಅರಳಿದ್ದು, ಕನಕಾಂಬರ ಹೂವು ಸ್ವಲ್ಪ ಎತ್ತಿ ಕಟ್ಟಿ ದೇವರಿಗೆ ಕೊಡೋಣ ಅಂತ ಹೇಳಿ ಎಲ್ಲದನ್ನು ಎತ್ಕೊಳ್ತಾ ಇದ್ದೆ ಇಲ್ಲಿ ಬಂದು. ಪಾಪು ಕೂಡ ಅಲ್ಲಿನೇ ಬಂದು ನನ್ನ ಜೊತೆಯಲ್ಲೇ ಆಟ ಆಡ್ತಾ ಇದ್ದ. ಅವನು ಎಲ್ಲೂ ಹೋಗೋದಿಲ್ಲ, ಏನೂ ಹಿಂಸೆ ಕೊಡೋದಿಲ್ಲ, ಅವನ ಪಾಡಿಗೆ ಅವನು ಇರ್ತಾನೆ. ಸ್ವಲ್ಪ ನೋಡ್ಕೊಳ್ಬೇಕಷ್ಟೇ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ. ಮಧ್ಯಾಹ್ನ ದೇವಸ್ಥಾನದಲ್ಲೇ ಊಟಕ್ಕೆ ಹೇಳಿದರು.
ಅಲ್ಲೇ ದಾಸೋಹ ಏರ್ಪಡಿಸಿದ್ದಾರೆ ಬನ್ನಿ ಅಂತ ಹೇಳಿ. ಬಟ್ ನಾನು ಪಾಪುನ ಕರ್ಕೊಂಡು ಹೋಗೋದಕ್ಕಾಗಲಿಲ್ಲ. ಇಲ್ಲಿ ನೋಡಿ ಕನಕಾಂಬರ ಹೂವು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ ನಾನೆಲ್ಲ ಎತ್ತಿ ಎತ್ತಿ ಕ್ಲೀನಾಗಿ ಹಾಕ್ತಾಯಿದ್ರೆ ನನ್ನ ಮಗ ನೋಡಿ ಎಷ್ಟು ನೀಟಾಗಿ ಕೆಳಗಡೆ ಬಿಸಾಕ್ತಾ ಇದ್ದಾನೆ ಅಂತ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.